ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಶು ಪಾಟೀಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ VSP. ದೋಸ್ತರ, ನಿಮಗೆ ಗೊತ್ತೈತಿ ನಾವೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಅಂತೇಳಿ. ಯಾಕಂದ್ರೆ ಕೆಲವೊಂದು ಕಡೆ ಹೇಳ್ಕೊಂಡೇನು ನಾನು ಗ್ರಾಮ ಪಂಚಾಯಿತಿ ಸದಸ್ಯ ಅಂತೇಳಿ. ಕೆಲವೊಬ್ಬರಿಗೆ ಗೊತ್ತು ಇರೋಕ್ಕಿಲ್ಲ, ಕೆಲವೊಬ್ಬರಿಗೆ ಗೊತ್ತು ಇರ್ತೈತಿ. ಇವತ್ತು ಒಂದು ಸ್ವಲ್ಪ ಊರಾಗ ಏನೇನು ಕೆಲಸ ಆಗ್ತಾ ಇದಾವಲ್ಲ, ಆಗಿದಾವ ಅದನ್ನ ನೆಕ್ಸ್ಟ್ ಇದ್ರೊಳಗೆ ಹೇಳ್ತೀನಿ. ಬಟ್ ಇವಾಗ ಏನು ಮಾಡ್ತಾ ಇದೀವಲ್ಲ ಆ ಕೆಲಸಗಳನ್ನ ನಾನು ನಿಮ್ಮ ಮುಂದೆ ತರಬೇಕಂತೇಳಿ ಒಂದು ಆಸೆ ಐತಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಾಕತ್ತೀನಿ. ಇದನ್ನು ಯಾಕೆ ಮಾಡಾಕತ್ತೀನಿ ಅಂದ್ರೆ ಕೆಲವೊಬ್ರು ಪ್ರೇರಣೆಗೆ ತಗೊಳ್ಳಿ ಅಂಥೇಳಿ. ನಾನೇನಿದು ಪ್ರಚಾರಕ್ಕೆ ಮಾಡಾನಿಲ್ಲ, ಇದರಿಂದ ನನ್ನ ಪ್ರಚಾರ ಆಗ್ತೈತಿ, ನಾ ಆಗಂಗಿಲ್ಲ ಅಂತ ಹೇಳಾನಿಲ್ಲ. ಬಟ್ ಇದು ಪ್ರೇರಣೆಯಾಗಿ ತಗೊಳ್ಳಿ. ಕೆಲವೊಂದು ಯುವಕರಾಗಲಿ, ಕೆಲವೊಬ್ಬರು ಪಂಚಾಯತಿ ಮೆಂಬರ್ಸ್ಗಳಾಗಲಿ, ಎಲ್ಲರೂ ಇದನ್ನೊಂದು ಸ್ವಲ್ಪ ಪ್ರೇರಣೆಯಾಗಿ ತೆಗೆದುಕೊಳ್ಳಿ ಮತ್ತು ನಾವು ಮಾಡ್ತಿರೋ ಕೆಲಸ ಜನಕ್ಕೂ ಗೊತ್ತಾಗಲಿ ಅಂತೇಳಿ ಈ ಒಂದು ವಿಡಿಯೋ ಮಾಡಾಕತ್ತೀನಿ. ಸೊ ದಯವಿಟ್ಟು ಇದರಲ್ಲಿ ಯಾರೂ ತಪ್ಪು ಹುಡ್ಕ್ಯಾಡಕ್ಕೆ ಹೋಗ್ಬೇಡ್ರಿ. ತಪ್ಪು ಹುಡ್ಕ್ಯಾಡ್ರಿ, ಒಂದು ವೇಳೆ ತಪ್ಪು ಮಾಡಿದ್ರೆ ತಪ್ಪು ಹುಡ್ಕ್ಯಾಡ್ರಿ, ಇಲ್ಲ ಅಂದ್ರೆ ಹುಡ್ಕ್ಯಾಡಕ್ಕೆ ಹೋಗ್ಬೇಡ್ರಿ. ಸೊ ಬರ್ರಿ, ನಮ್ಮ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗಕ್ಕೋಸ್ಕರ ಏನು 15ನೇ ಹಣಕಾಸಿನಲ್ಲಿ ಕೆಲವೊಂದು ಕಾಮಗಾರಿಗಳನ್ನ ಶುರು ಮಾಡಿದ್ದೀವಿ. ಇವಾಗಲೇ ಕೆಲವೊಂದು ಓಣಿಯೊಳಗೆ ಕೆಲಸ ಶುರು ಐತಿ. ಸೊ ಕೆಲಸಗಳನ್ನು ಮಾಡಿದ್ದೀವಿ. ಇವಾಗ ಜಸ್ಟ್ ನಾನು ನಿಮಗೆ ತೋರಿಸ್ಬೇಕೇನಂದ್ರೆ 15ನೇ ಹಣಕಾಸು ಒಳಗೆ ಪರಿಶಿಷ್ಟ ಜನಾಂಗ ಮತ್ತು ಪರಿಶಿಷ್ಟ ಜಾತಿ ಏನು ಓಣಿ ಐತಿಲ್ಲ, ಆ ಓಣಿಯೊಳಗೆ ಯಾವ ಕೆಲಸ ಆಗಾಕತ್ತವು ಮತ್ತು ಹೆಂಗೆ ನಡೆದೈತಿ ಅಂತ ತೋರ್ಸಕ್ಕ. ಇವಾಗಲೇ ಚರಂಡಿಗಳು ನಿರ್ಮಾಣ ಆಗ್ಯಾವು, ಬಟ್ ಆ ಓಣಿಯೊಳಗೆ ಸಿಡಿ ಇರಕ್ಕಿಲ್ಲ. ಓಣಿ ಸಣ್ಣದೈತಿ ಮತ್ತು ಚರಂಡಿಗಳು ದೊಡ್ಡ ಆಗ್ಯಾವು. ಸೊ ಆ ಚರಂಡಿ ಮ್ಯಾಗ ಸಿಡಿ ನಿರ್ಮಾಣ ಮಾಡಾಕತ್ತೀವಿ. ಅದನ್ನ ನಾನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತೇಳಿ ಈ ಒಂದು ವಿಡಿಯೋ ಮಾಡಾಕತ್ತೀನಿ. ಸೊ ಬನ್ರಿ, ಅಲ್ಲಿ ಹೋಗಿ ನೋಡೋಣ ಅಂತ. ಸೊ ನಾ ಹೇಳತ್ತಿದ್ದು ಇದು ನೋಡ್ರಿ, ಇದು ಓಣಿಯೊಳಗೆ ಚರಂಡಿ ನಿರ್ಮಾಣ ಚರಂಡಿ ನಿರ್ಮಾಣ ಆಗೈತಿ. ಇದ್ರ ಮ್ಯಾಗ ಸಿಡಿ ನಿರ್ಮಾಣ ಆಗೋದೈತಿ. ಸೊ ನೋಡ್ರಿದ್ದ ಅವ್ರಿಗೆ ಪಾಪ ಹಾದಾಡಕ್ಕೆ ಇದಾನ ಇಲ್ಲ ಈ ಓಣಿಯೊಳಗೆ. ಸೊ ಅದಕ್ಕೋಸ್ಕರ ಇದ್ರ ಮ್ಯಾಗ ಸಿಡಿ ನಿರ್ಮಾಣ ಮಾಡೋದು, ಅಚ್ಚಿ ಕಡೆ ಇಚ್ಚಿ ಕಡೆ ಎರಡೂ ಕಡೆ. ಸೊ ಅವ್ರಿಗೆ ಹೋಗಾಕು ಬರ್ತೈತಿ, ಒಂದು ಇದಾನು ಮಾಡಕ್ಕೆ ಬರ್ತೈತಿ ರೀ. ಏನು ಸ್ವಚ್ಛ ಮಾಡಕ್ಕೆ ಈ ರೀತಿ ಒಂದು ಡಬ್ಬಾಸ್ ತೆಗಿರೋದು ಮಾಡಕ್ಕೆ ಬರ್ತೈತಿ. ಈ ಕಡೆನೂ ಐತಿ, ಆಮೇಲೆ ಈ ಕಡೆನೂ ಐತಿ. ಏನು ಇದ್ರೊಳಗೆ ಏನಿಲ್ರಿ. ಇಲ್ಲಿಂದ ಅಲ್ಲಿ ಹೋಗ್ರಿ, ಇದ್ದು ಗಚ್ಚ ಐತಿ ಹೆಂಗ ಮಾಡ್ತೆ ಇದನ್ನ ಪೂರ್ತಿ ಹಾದಿ ಇಲ್ಲ. ಅವ್ರಿಗೆ ಜಾಗ ಭೀ ಆಗಿಬಿಡ್ತೈತ್ರಲ್ಲ ಇದ್ರೊಳಕ, ಇದು ಜಾಗು ಆಗಿಬಿಡ್ತೈತ್ರಿ ಪೂರಾ. ಅದ ರೀ ಅಜ್ಜಿ ಹತ್ರದ ಹೇಳತ್ತಾರ ಅವ್ರು. ಆ ಚಾವೇದಿಂದ ಹಿಡಿದ್ರಿ ಇಲ್ಲಿ ಗ್ಯಾಪ್ ಬಿಡ್ನ ಇಲ್ರಿ, ಇಲ್ಲಿ ಬೇಡ, ಇಲ್ಲಿ ಬೇಡ, ಅದ್ ಮುಂದ್ ಈ ಕಡೆ ಗ್ಯಾಪ್ ಬಿಟ್ರಿ, ಈ ಕಡೆ ಗ್ಯಾಪ್ ಬಿಟ್ರಿ, ಈ ಕಡೆ ಏರ್ಪೋರ್ಟ್ ಬಿಡ, ಈ ಕಡೆ ಹೋದ 5 ಫುಟ್ ಒಳಗೆ ಹೋಗ್ತಾನ. ನಮ್ ಸ್ವಚ್ಛತಾ ಸಿಬ್ಬಂದಿ ಹೆಂಗ ಹೇಳ್ತಾರ ಅಂಕೇರ, ಯಾಕಂದ್ರೆ ಅವ್ರ ಮಾಡೋರ್ದಾರ. ಬಿಟ್ರಿ ಇರ್ತಿದ್ದೆ ಪ್ಯಾಕ್ ಮಾಡ್ರಿ, ಅವ್ರು ಹೋಗ ಬರೋ ಗಾಡಿ ಹೊರಗೆ ಹಾಗೆ ಅಂದ್ರೆ ಮತ್ತೆ ನಾ ತ್ರಾಸ ಆಗೋದು. ಅಂತ್ಯದ ವ್ಯಾಘ್ರನ ಕೈಲಿರೋ ಜೀವನ ಕ್ಷೇಮದಿ ಪೊರೆದವನು ಹರಸಾಹಸಿ. ಇದಿಲ್ಲ ಅಂದ್ರೆ ಮತ್ತೆ ಪಾಪ ಗಾಡಿಗಳು ಹೆಂಗ ಹೋಗ್ರಿ ಅವರು. ಬೇಕಾರಲ್ಲ ಏನ್ ಪ್ಲಾನ್ ಮಾಡೋದು ಅಂದಿದ್ದೆ ನಾನು ಒಂದು 6 ಹೊಡ್ಕೋತ ಹೋಗಿ ನಮಸ್ಕಾರ. ಏನ್ ಜಲ ಮಾಡ್ತಾರ ಪಾಯ್ತು ತಳಗಿನ ತಳಗಿ ಇರ್ತಿತ್ಲ ಮ್ಯಾಗಿನ ಮಾಡ್ರಿ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಡೇ 2 ಅಂದ್ರೆ ನಮ್ದು ಏನು ಕೆಲಸ ನಡೆಯತ್ತಿತ್ತಲ್ರಿ ಊರಾಗ, ಅದನ್ನು ತೋರಿಸುವಂತಹ 2ನೇ ದಿನಕ್ಕೆ ಸ್ವಾಗತ ನಿಮಗೆಲ್ಲ. ಇವತ್ತು ನಿನ್ನೆ ಏನೇನೆಲ್ಲ ಕೆಲಸ ಆಗೈತಲ್ಲ ಸ್ವಲ್ಪ ಅದನ್ನು ತೋರಿಸುವಂತಹದ್ದು, ಮತ್ತು ಪೂರಾ ಕೆಲಸ ಆದಮೇಲೆ ಈ ಒಂದು ವಿಡಿಯೋದಾಗ ಅದನ್ನು ಹಾಕಬೇಕು ಅಂಥೇಳಿ ಡೇ 1 ಡೇ 2 ಈ ರೀತಿ ವಿಡಿಯೋ ಮಾಡಾಕತ್ತೀನಿ. ಸೊ ಬನ್ರಿ, ಆ ಕೆಲಸ ಏನು ಚಾಲು ಐತಿ, ಏನಿಲ್ಲ, ಎಷ್ಟಾಗೈತಿ ಅದನ್ನೆಲ್ಲ ನೋಡೋಣ ಅಂತ. ಕಮಾನ್.
ಹಾಯ್ ಎಲ್ರಿಗೂ ನಮಸ್ಕಾರ. 1 ಡೇ 2 3 ಅಂತ ಟೋಟಲಾಗಿ ಇವತ್ತು ನಾಲ್ಕನೇ ದಿನ ಇದು ವರ್ಕ್ ಡೇ ಐತಿ. ಕೆಲಸ ಶುರು ಆಗೈತ್ರಿ. ನಾ ಹೇಳಿದ್ದಲ್ಲ, ನಮ್ಮ ಊರಾಗ ಕೆಲಸ ನಡೆದೈತಿ. ಪಂಚಾಯತಿಯಿಂದ ಏನು ಅನುದಾನ ಬಂದೈತಿ, ಆ ಅನುದಾನ ಒಳಗೆ ಚರಂಡಿ ಮೇಲೆ ಸಿಡಿ ನಿರ್ಮಾಣ ಆಗತೈತಿ. ಸೊ ಆ ಸಿಡಿ ನಿರ್ಮಾಣದ ಕಾರ್ಯ ಇಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗ, ಸೊ ಅವ್ರ ಅನುದಾನದಲ್ಲಿ ಇವತ್ತು ನಾವಲ್ಲಿ ಕೆಲಸ ಮಾಡ್ಸತ್ತೀವಿ. ಸೊ ಬನ್ರಿ ಆ ಕೆಲಸ ಹೆಂಗೆ ನಡೆದೈತಿ ಅಂತೇಳಿ ನೋಡೋಣ ಅಂತ. ನಾನಂತೂ ಹೇಳಿದೇನ್ರಿ, ಹಿಂಗೆ ಕೆಲಸ ಮಾಡಿರಿ, ಹೆಂಗೆ ಕೆಲಸ ಮಾಡಿರಿ, ಸ್ವಲ್ಪ ಏನಾದರೂ ಜಾಸ್ತಿ ಒತ್ತು ಕೊಟ್ಟ ಕೆಲಸ ಮಾಡ್ರಿ ಅಂತ ಹೇಳೇನಿ. ಸೊ ಇನ್ನೂ ಭಾಳ ಕೆಲಸ ಮಾಡೋದೈತ್ರಿ. ನಮ್ಮ ಜನಗಳಿಗೆ ಮನ್ಯಾಗ ಕೂತು ನೋಡಲಿ ಅಂತೇಳಿ ಈ ಒಂದು ವಿಡಿಯೋ ಮಾಡತ್ತೀನಿ. ಜನ ಯಾರು ಏನು ಬೇಕಾದ ಅನ್ಕೊಲಿ, ಹಿಂಗೆ ವಿಡಿಯೋ ಮಾಡಿ ದಡ್ಡಸ್ತಿಕೆ ತೋರಿಸ್ತಾ ಹಂಗೆ ಹಿಂಗೆ ಏನು ಅನ್ಕೋತಾರ ಅನ್ಕೊಲಿ. ಬಟ್ ನಾ ಏನು ಕೆಲಸ ಮಾಡಕತ್ತೀನಿ, ನಮ್ಮ ಪಂಚಾಯತಿ ಏನು ಕೆಲಸ ಮಾಡಕತ್ತೈತಿ, ನಮ್ಮ ಅಧಿಕಾರಿಗಳು ಏನು ಕೆಲಸ ಮಾಡಕತ್ತಾರೋ, ಸಿಬ್ಬಂದಿಗಳು ಏನು ಕೆಲಸ ಮಾಡತ್ತಾರೋ ಅದನ್ನು ನಾನು ಈ ವಿಡಿಯೋ ಮೂಲಕ ತೋರ್ಸೋ ಏನೇ ಆಗಲಿ, ಅದು ಕೆಟ್ಟದ್ದಾಗಲಿ ಒಳ್ಳೇದಾಗಲಿ, ಅಭಿವೃದ್ಧಿ ಕೆಲಸ ಆಗಲಿ, ಅಭಿವೃದ್ಧಿ ಆಗದೇ ಇರಲಿ, ನಮ್ಮ ಪಂಚಾಯತಿಯವರು ಕೆಲಸ ಮಾಡದೇ ಇರಲಿ, ನಾನೇ ಕೆಲಸ ಮಾಡದೇ ಇರಲಿ, ಅದನ್ನೂ ಒಪ್ಕೊಂಡು ಹೇಳ್ತೀನಿ. ಸೊ ಅದನ್ನೆಲ್ಲ ನಾ ಈ ವಿಡಿಯೋಗಳ ಮೂಲಕ ನಾನು ನಿಮಗೆ ತೋರ್ಸವ. ಅದು ನನ್ನ ಕರ್ತವ್ಯ, ನನ್ನ ಕೆಲಸ, ಅದು ನಾನು ಮಾಡೇ ಮಾಡ್ತೀನಿ. ಬರ್ರಿ. ಕಾವಲಿಗ ನಂಬಿಕೆಗೆ ಕಾವಲಿಗ ದಡವಿರದ ಕಡಲಿನಲ್ಲಿ ಬುಡವಿರದ ಹಡಗುಗಳು ಗುರಿ ಇರದೆ ನೆಲೆ ಸಿಗದೆ ಮುಳುಗುತ್ತಿವೆ. ದಿಸ್ ಇಸ್ ದ ಡೇ 6. ಇದು ಮಾಡ್ಯಾರ ನೋಡ್ರಿ. ಈಗ ಮಮತೆ ಮದ್ದು ಹಚ್ಚೋ ಸೇವಕ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್, ಏನ್ ಇವಾಗ 1 2 3 4 5 ಹಿಂಗ್ ಸುಮಾರು ದಿನಗಳು ಕಳೆದು ಹೋದವು. ಅವು ಎಲ್ಲಿ ಅಂದ್ರೆ, ನೀನು ವಿಡಿಯೋ ನೋಡಿರ್ತೀರಿ, ನನ್ನ ಪಂಚಾಯತಿಯಿಂದ ಆಗ್ತಿರುವಂತಹ ಕೆಲಸಗಳನ್ನ ತೋರಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೀನಿ. ಒಂದು ಸ್ವಲ್ಪ ವಿಡಿಯೋ ದೊಡ್ಡದು ಇರ್ಬೋದು, ಸಣ್ಣದು ಇರ್ಬೋದು, ಸ್ವಲ್ಪ ನೀವು ಅದ್ರ ಮೇಲೆ ಒತ್ತು ಕೊಟ್ಟು ನೋಡ್ರಿ ಅಂತ ನಿಮ್ಮ ಹತ್ರ ಕೇಳ್ಕೊಳಕತ್ತೀನಿ. ಇವಾಗ ನಿಮ್ಗ ಆ ಎಲ್ಲ ವಿಡಿಯೋ ಮತ್ತು ಫೋಟೋಸ್ ನೋಡಿದ್ರ ಕ್ವಶನ್ ಹುಟ್ಬೋದು. ಏನಪ್ಪಾ ಅಂದ್ರ, ಏನ್ ಇವಾಗ ಚರಂಡಿಗಳ ಮ್ಯಾಗ ಏನ್ ಸಿಡಿ ನಿರ್ಮಾಣ ಆಗೈತಲ್ಲ, ಆ ನಿರ್ಮಾಣ ನೀವು ಆ ರೀತಿ ಯಾಕೆ ಮಾಡಿದ್ರಿ ಅಂತೇಳಿ ಇಲ್ಲಿ ನಾ ಒಂದು ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಅದು ಏನಪ್ಪಾ ಅಂದ್ರ, ನಾವು ಚರಂಡಿ ಅಂತೂ ಮೊದಲ ನಿರ್ಮಾಣ ಆಗಿದ್ದು ಅನ್ಸೋ ಮಟ್ಟಿಗೆ ನಮ್ಮ MLA ಅವರು ಇವರಿದ್ರಲ್ಲ, ಉಮೇಶ್ ಕತ್ತಿ ಅವರಿದ್ರಲ್ಲ, ಅವ್ರ ಫಂಡ್ ಒಳಗ ಚರಂಡಿ ತಯಾರಾಗಿದ್ವು. ಅದಾದ ನಂತರ 1-2 ವರ್ಷ ಆ ಜನಗಳಿಗೆ ಅಲ್ಲಿ ಹಾದಾಡಕ ಬಹಳ ಅಂದ್ರೆ ಬಹಳ ತ್ರಾಸ ಆಗ್ತಿತ್ತು. ಅದನ್ನ ಬಹಳ ದಿವಸದಿಂದ ನೋಡ್ತಿದ್ನಿ. ಈ ಜನಕ್ಕೆ ಏನಾದ್ರೂ ಮಾಡಿಕೊಡ್ಬೇಕು, ಇಲ್ಲಿ ಇವ್ರ ಜಾಗ ಇಲ್ಲ, ಆದ್ರೂ ಈ ಜಾಗದಾಗ ಆ ಜನ ಹೆಂಗ್ ಹಾದಾಡ್ತಾರೋ ಅಂತ ನನಗೊಂದು
ಭಾಳ ತಲೆ ಆಗಿತ್ತು ಅದು. ಸೊ ಹಾಗಾಗಿ ನಾನು ನಮ್ಮ ಮೀಟಿಂಗ್ ಒಳಗೆ ಮಾತಾಡಿ ಆ ಜನಗಳಿಗೆ ಅಲ್ಲಿ ಜಾಗ ಬೇಕು, ಸೊ ಅದಕ್ಕೋಸ್ಕರ ಚರಂಡಿ ಮ್ಯಾಗ ಸಿಡಿ ನಿರ್ಮಾಣ ಮಾಡಕ್ಕೆ ನನಗೆ ಇಂತಿಷ್ಟು ಅಮೌಂಟ್ ಕೊಟ್ಬಿಡ್ರಿ ಅಂತ ಕೇಳ್ಕೊಂಡಿದ್ನಿ. ಸೊ ಆ ಕೇಳ್ಕೊಂಡಿದ್ದಕ್ಕೆ ನಮ್ಮ ಪಿ ಡಿ ಒಗಳು ಮತ್ತು ನಮ್ಮ ಎಲ್ಲ ಸದಸ್ಯರು ನನಗೆ ಹೆಲ್ಪ್ ಮಾಡಿದ್ರು. ಚರಂಡಿ ಮೇಲೆ ಸಿಡಿ ನಿರ್ಮಾಣ ಮಾಡಿದ್ವಿ. ಈಗ ನಿಮ್ಮಲ್ಲಿ ಕ್ವಶನ್ ಒಂದು ಬರ್ತೈತಿ, ಅದು ಏನಪ್ಪ ಅಂದ್ರೆ ಆ ಚರಂಡಿಗಳನ್ನ ಪೂರಾ ಯಾಕೆ ಮುಚ್ಚಿದ್ರಿ ಅಂತೇಳಿ ನೀವು ಕ್ವಶನ್ ಕೇಳ್ಬೋದು. ಯಾಕಂದ್ರೆ ಅಲ್ಲಿ ಆ ರೀತಿನ ಪೊಸಿಷನ್ ಆಗೈತಿ. ಸೊ ಇದಕ್ಕೆ ಕಾರಣ ನಾವಲ್ಲಿ 10 ಫೂಟ್ ಏನ್ 10 ಫೂಟ್ ಇರ್ತೈತಲ್ಲಿ, ಆ 10 ಫೂಟಿಗೊಂದು ಡಬಾಸ್ ಹಾಕೋದು ಮತ್ತು ತೆಗಿಯೋದು. ಯಾಕಂದ್ರೆ ಯಾವಾಗಾದ್ರೂ ಸ್ವಚ್ಛ ಮಾಡ್ಬೇಕಾದ್ರೆ ಅದನ್ನ ತೆಗಿಯೋದು ಹಾಕೋದು ಅಂತೇಳಿ ಪ್ಲಾನ್ ಮಾಡಿದ್ವಿ. ಬಟ್ ಅಲ್ಲಿ ಜನ ಏನ್ ಮಾಡಿದ್ರು ಅಂದ್ರ, ನಮಗ್ ಡಬಾಸ್ ಬೇಡ, ಅದನ್ನ ಮುಚ್ಚ್ರಿ ಅಂತೇಳಿ ಹೇಳಿ ಪ್ರತಿಯೊಂದು ಮನೆಯಿಂದ ರಿಕ್ವೆಸ್ಟ್ ಬರಾಕೈತು, ಅದನ್ನ ಮುಚ್ಚ್ರಿ. ನಾವ್ ಹೇಳಿದ್ವಿ ಮುಚ್ಚಿದ್ವಿ ಅಂದ್ರ ನಾಳೆ ವಾಸ್ ಬರಾಕೈತು, ಏನಾದ್ರು ಸಮಸ್ಯೆ ಆಯ್ತು ಅಂದ್ರ ಅಲ್ಲಿ ಚರಂಡಿ ಸ್ವಚ್ಛ ಮಾಡಕ್ ಆಗುದಿಲ್ಲ ಅಂತೇಳಿ. ಆದ್ರೂ ಅವ್ರು ಯಾರು ಕೇಳಿಲ್ಲ. ಅದಕ್ಕೋಸ್ಕರ ಅಲ್ಲಿ ನಾವ ಕೆಲವೊಂದು ಕಡೆ ಬಿಟ್ಟಿದ್ದೇವಿ, ಒಂದು 10 ಫೂಟಿಗೆ ಚರಂಡಿ ಸ್ವಚ್ಛ ಮಾಡಾಕ ಜಾಗ ಬಿಟ್ಟಿದೀವಿ. ಬಟ್ ಕೆಲವೊಂದು ಕಡೆ ಬಿಡಲಿಲ್ಲ. ಆ ವಿಡಿಯೋನು ಇದ್ರಾಗೈತಿ, ಆ ಫೋಟೋನು ಇದ್ರಾಗೈತಿ. ಸೊ ನೀವು ಕ್ವಶನ್ ಕೇಳ್ತೀರಿ ಅಂತೇಳಿ ಮೊದಲು ನಾನು ಆನ್ಸರ್ ಹೇಳಾಕತ್ತೀನಿ. ಆ ಜನಗಳ ರಿಕ್ವೆಸ್ಟ್ ಬಂದಾಗ ಅಲ್ಲಿರೋ ಏನ್ ಸ್ಥಳೀಯರದಾರಲ್ಲ ಅವರು ಆ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಾಗ ನಾವು ಅದನ್ನ ಕ್ಲೋಸ್ ಮಾಡಿದೀವಿ. ರಿಕ್ವೆಸ್ಟ್ ಅನ್ನೋಕ್ಕಿಂತನೂ ಅವ್ರು ನಮಗ ರಿಕ್ವೆಸ್ಟ್ ಅಲ್ಲ, ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ರಿಕ್ವೆಸ್ಟ್ ಅಲ್ಲ, ನೀನು ಅದನ್ನ ಬಂದ್ ಮಾಡಬೇಕು ಅನ್ನೋ ಒಂದು ಅವ್ರ ಆಜ್ಞೆ ಮಾಡಿದ್ರು, ನೀ ಇದನ್ನ ಕ್ಲೋಸ್ ಮಾಡಬೇಕಂತೇಳಿ. ಸೊ ಹಾಗಾಗಿ ಆ ಕೆಲಸ ಮಾಡಕ್ ಬಂದವರು ಅದನ್ನ ಕ್ಲೋಸ್ ಮಾಡಿದ್ರು. ಇಷ್ಟ ನನ್ಗೆ ಹೇಳ್ಬೇಕು ಅನ್ಸಿದ್ದು. ಮತ್ತು ಇಂಥ ವಿಡಿಯೋಗಳು ನಿಮ್ಗೆ ಏನಾದರೂ ಇಷ್ಟ ಆಗ್ತಿದ್ರೆ, ನನ್ನ ಕೆಲಸಗಳ ನನ್ನ ಒಂದು ವಿಡಿಯೋಗಳ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಇವೇನಾದರೂ ವಿಡಿಯೋಗಳು ನಿಮ್ಗೆ ಭಾಳ ಇಷ್ಟ ಆಗ್ತಿದ್ರೆ ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಮತ್ತು ನಿಮ್ಮ ಸಪೋರ್ಟನ್ನು ನನಗೆ ಸದಾ ನೀಡ್ರಿ. ಸೊ ಮತ್ತೆ ಮುಂದಿನ ಲಾಗ್ದಾಗ ಮತ್ತೆ ಒಂದು ಹೊಸ ವಿಡಿಯೋದಾಗ ಮತ್ತೆ ಸಿಗೋಣ ಅಂತಾರಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೊಂದು ಏನ್ ಹೇಳೋದಿತ್ತಂದ್ರೆ, ನೀವು ಇದನ್ನ ಕ್ಲೋಸ್ ಮಾಡೋಕ್ಕಿಂತ ಮೊದಲ, ಈ ವಿಡಿಯೋದಿಂದ ಹೊರಗೆ ಹೋಗೋಕ್ಕಿಂತ ಮೊದಲ ಬೆಲ್ ಐಕಾನ್ ಅನ್ನ ಆನ್ ಮಾಡ್ರಿ. ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ತೀರಿ, ಅದ್ರ ಮ್ಯಾಗ ಒಂದು ಬೆಲ್ ಐಕಾನ್ ಬರ್ತೈತಿ, ಗಂಟಿ ಬರ್ತೈತಿ. ಆ ಗಂಟಿನ ಆನ್ ಮಾಡಿಡ್ರಿ. ನಾ ಯಾವಾಗ ವಿಡಿಯೋ ಹಾಕ್ತೇನಲ್ರಿ ಅವಾಗ ನೋಟಿಫಿಕೇಶನ್ ತೋರಿಸ್ತೈತಿ. ಸೊ ಮತ್ತೆ ಸಿಗೋಣ ಅಂತಾರಿ. ಬಾಯ್. ಪ್ರೊಡಕ್ಷನ್ ಕಡಿಮೆ ಆಗಿ